ಗೀತೆ ಎನಿಸಿಕೊಂಡಿರುವಂಥ ಡಿ.ವಿ. ಗುಂಡಪ್ಪನವರು ಬರೆದಿರುವಂಥ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಕಿಮ್ಮತ್ತಿನ ಮಾತುಗಳನ್ನು ತಮ್ಮ ಚೌಪದಿಯ ಸಾಹಿತ್ಯದೊಳಗೆ ಹೇಳ್ತಾರೆ. 4 ಸಾಲಿನ ಚಿಕ್ಕ ಚಿಕ್ಕ ಚುಟುಕುಗಳು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇಲ್ಲಿ ಇರುವಂಥ ಆ ನುಡಿಗಳ ಅರ್ಥವನ್ನು ಬಹಳ ಚೆನ್ನಾಗಿ ತಿಳ್ಕೋಬೇಕು ನಾವೆಲ್ಲ. ಹುಲ್ಲಾಗು ಆದ್ರೆ ಬೆಟ್ಟದ ಮೇಲೆ ಆಗಬೇಡ, ಬೆಟ್ಟದ ಕೆಳಗಾಗಂದ್ರೆ ಅವರು. ದೊಡ್ಡ ಗುಡ್ಡ, ದೊಡ್ಡ ಪರ್ವತ, ದೊಡ್ಡ ಬೆಟ್ಟ, ಬೆಟ್ಟದ ಮೇಲೆ ಹುಲ್ಲಾಯಿತು ಅಂದ್ರೆ ಏನು ಉಪಯೋಗ? ಮೇಲೆ ಹತ್ತವ್ರು ಯಾರು? ಮೇಲೆ ದನಗಳು ಸಹಿತ ಹೋಗೋದಿಲ್ಲ. ಏನದ ಹೇಳಿ? ನೀನು ಹುಲ್ಲಾಗುವುದಾದರೆ ಬೆಟ್ಟದ ಅಡಿಯಲ್ಲಿ ಆಗು. 4 ಪಶುಗಳಾದರೂ ಬಂದು ನಿನ್ನನ್ನು ತುಳಿದು ನಿನ್ನನ್ನು ತಿಂದ್ರ, ಏ ಹುಲ್ಲೇ, ನಿನ್ನ ಜೀವನ ಸಾರ್ಥಕ. ಹುಲ್ಲಾಗು ಬೆಟ್ಟದಡಿ. ಊರಿಗೆ ಉಪಕಾರಿಯಾಗಿ ಮನೆಗೆ ಮಾರಿ ಆದರೆ ಏನು ಪ್ರಯೋಜನ? ಹೊರಗೆ ಭಾಳ ದೊಡ್ಡ ಕರೆ, ಒಳಗೆ ಬಂದ್ರೆ ಭಾಳ ಗದ್ದಲದ. ಮನೆ ಗೆದ್ದು ಮಾರು ಗೆಲ್ಲು. ಹಿರಿಯರು ಸುಮ್ಮನೆ ಹೇಳಿಲ್ಲ. ನಿನ್ನನ್ನು ನೀನು ಗೆದ್ದು ಜಗತ್ತನ್ನು ಗೆಲ್ಲು. ಜಗತ್ತಿನೊಳಗೆ ಎಲ್ಲದನ್ನು ಗೆಲ್ಲಬಹುದು. ತನ್ನನ್ನು ತಾನು ಗೆಲ್ಲುವುದೇ ನಿಜವಾದ ಈ ಜೀವನದ ಗುರಿ. ಹಾಗಾಗಿ ಆ ಮಹಾನುಭಾವ ಹೇಳ್ತಾನೆ, ಮನೆಗೆ ಮಲ್ಲಿಗೆಯಾಗು. ಸೃಷ್ಟಿಯೊಳಗೆ ಹೂವಿನ ಆಯುಷ್ಯ ಎಷ್ಟು ಅಂದರೆ ಓನ್ಲಿ 1 ಡೇ, ಒಂದೇ ದಿನ ಮಾತ್ರ ಅದು ಬದುಕ್ತದೆ. ಬೆಳಗಿನ ಜಾವ ಅರಳುತ್ತದೆ, ಸಾಯಂಕಾಲ ಆಯಿತು ಅಂದರೆ ಅದು ಮುದುಡಿ ಬಾಡಿ ನೆಲಕ್ಕುರುಳಿ ಬೀಳ್ತದೆ. ಹೂವಿನ ಆಯುಷ್ಯ 1 ದಿನ. ಮನೆಗೆ ಮಲ್ಲಿಗೆಯಾಗು. 1 ದಿನದ ಆಯುಷ್ಯವನ್ನು ಪಡೆದುಕೊಂಡು ಬಂದಿರುವಂಥ ಹೂವು ಎಷ್ಟು ಜನರಿಗೆ ಆನಂದ ಕೊಡ್ತದಲ್ಲ. ಯಾರ್ಯಾರಿಗೆ ಕೊಡ್ತದೆ? ಡಿ.ವಿ.ಜಿ. ಬರೀತಾರೆ, ಗಿಡದಿ ನಗುತ್ತಿರುವ ಹೂವು ಪ್ರಕೃತಿ ಸಖನಿಗೆ ಚಂದ, ಮಡದಿ ಮುಡಿದಿರುವ ಹೂವು ಪುರುಷಂಗೆ ಚಂದ, ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಂಗೆ ಚಂದ, ಬಿಡಿಗಾಸು ಬಿಡಿಗಾಸು ಬಿಡಿಗಾಸು. ನೋಡಿ ಯಾರಿಗೆ ಚಂದ? ಹೂಗಿತ್ತಿಗೆ ಚಂದ ಮಂಕುತಿಮ್ಮ. ಗಿಡದಿ ನಗುತ್ತಿರುವ ಹೂವು ಪ್ರಕೃತಿ ಸಖನಿಗೆ ಚಂದ. ನಿಮ್ಮ ಮನೆಯ ಮುಂದೆ ಒಂದು ಹೂ ಬಳ್ಳಿ ಇದೆ, ಮಲ್ಲಿಗೆಯ ಹೂ ಬಳ್ಳಿ ಇದೆ. ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಉದಯ ಆಗುವಾಗ ಆ ಮಲ್ಲಿಗೆಯ ಮೊಗ್ಗು ಹೇಗೆ ಅರಳುತ್ತದೆ ಬೆಳಗಿನ ಜಾವ, ಸುಂದರವಾಗಿ ಅರಳುತ್ತದೆ, ನೋಡುವವರಿಗೆ ಆನಂದವನ್ನು ಕೊಡುತ್ತದೆ, ತನ್ನೊಟ್ಟಿಗೆ ಪರಿಮಳವನ್ನು ಚೆಲ್ಲುತ್ತದೆ. ಆ ಹೂ ಬಳ್ಳಿಯ ಸನಿಹಕ್ಕೆ ಹೋದರೆ ಸುಗಂಧ, ಪರಿಮಳ, ಏನೋ ಆನಂದ. ವಿಚಾರ ಮಾಡಿ, ಗಿಡದಿ ನಗುತ್ತಿರುವ ಹೂವು ಪ್ರಕೃತಿ ಸಖನಿಗೆ ಚಂದ. ಎಂತೆಂಥವರು ಪ್ರೀತಿ ಮಾಡಿದ್ರು ಈ ನಾಡಿನೊಳಗ. ಅಥಣಿ ಮುರುಗೇಂದ್ರ ಶಿವಯೋಗಿಗಳಂಥವರು ನಿತ್ಯ ತಮ್ಮ ಲಿಂಗ ಪೂಜೆಗೆ ಪತ್ರಿ ಹೂ ತರಲಿಕ್ಕೆ ಹೋದ್ರೆ ಅವುಗಳನ್ನು ತಮ್ಮ ಕೈಯಿಂದ ಚೂಟಿ ಎಂದೂ ತರಲಿಲ್ಲ. ಯಾಕಂದ್ರೆ ಅವಕ್ಕೂ ಜೀವ ಐತಿ ಅಂತ ಅವರು ತಿಳ್ಕೊಂಡಿದ್ರು. ಮಡದಿ ಮುಡಿದಿರುವ ಹೂವು
ಪುರುಷಂಗೆ ಚಂದ. ಹೊಸದಾಗಿ ಮದುವೆ ಆಗ್ಯಾದ, ತವ್ರ ಮನ್ಯಾಗ ಹೆಂಡತಿ ಅದಾಳ. ಮೊದಲನೇ ಸಲ ಇವ ಕರ್ಯಾಕ ಹೊಂಟಾನ. ಸುಮ್ಮನೆ ನಿಮ್ಮದ ಸುದ್ದಿ ಹೇಳ್ತೀನಿ. ಮೊದಲನೇ ಸಲ ಎಷ್ಟು ಚಂದ ಕರ್ಯಾಕ ಬಂದಿದ್ದ, ನೀವು ಎಷ್ಟು ಚಂದ ಬಂದೀರಿ, ಮುಂದೆ ಹೆಂಗೆ ಬಂದಾರ, ನೀವು ಹೆಂಗೆ ಅದೀರಿ ನಿಮಗೆ ಗೊತ್ತದ ಎಲ್ಲ ಪಕ್ಕ, ಏನು ಬಿಡಿಸಿ ಹೇಳೋದ ಬೇಕಾಗಿಲ್ಲ. ಹೊಸದಾಗಿ ಭಾಳ ಚಂದ ನೋಡ್ಬೇಕು. ಅವತ್ತು ಬರ್ತಾನೆ ಅನ್ನೋದು ಮೊದಲ ಮೆಸೇಜ್ ಇರ್ತದೆ. ಮುಂಜಾನೆ ತಯಾರಾಗಿ ನಿಂತಾಳ, ನಮ್ಮ ಹಿರಿಯ ಬರ್ತಾನೆ. ಓಣ್ಯಾಗ ಮನೆ ಮುಂದೆ ಪರಕ್ಕತ್ತಿ ಏನಾರ ಸಪ್ಪಳಾದ್ರೆ ಇಟ್ಟಿಟ್ಕ ಬಗ್ಗೆ ನೋಡೋದು. ಅವ ಬಂದೇ ಇಲ್ಲ, ಇನ್ನೂ ಬಸ್ಸ ಹತ್ತಿಲ್ಲ, ಆದರೂ ಇಲ್ಲಿ ನೋಡೋದು. ಮುಂದೆ ಅದು ಹಾಳಾಗಿ ಹೋದರೂ ತಿರುಗಿ ನೋಡೋಕ್ಕಿಲ್ಲ. ನಿಮಗೆ ಹೇಳ್ತೀನಿ, ಮೊದಲನೇ ಸಲ ಕರ್ಕೊಂಡು ಬರಲಿಕ್ಕೆ ಬಂದಾನ ಬಸ್ ಸ್ಟ್ಯಾಂಡಕ್ಕೆ. ಮುಂಜಾನೆ ಎದ್ದುಗಳೇ ಬಸ್ ಸ್ಟ್ಯಾಂಡ್ನೊಳಗೆ ಏನು ಸಿಗ್ತಾವಂದ್ರೆ ಹೂವು ಸಿಗ್ತಾವೆ. ಅವ್ರನ್ನ ಸಿಗ್ನ್ಯಾಗ ತಂದು ಅಂಗಳಕ್ಕೆ ನೀರು ಚಳ್ಳ ಹೊಡೆದು ಘಮ 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 ಅನ್ನುವಂಥ ಹೂವನ್ನು ಇಟ್ಕೊಂಡು ಕೂತಿರ್ತಾರೆ ಹೂಗಾರ. ಮುಂಜಾನೆ ಎದ್ದುಗಳು ಚಲೋ ಹಾಲು ಮಾರೋರು ಇರ್ತಾರೆ. ಏನು ಅವರವರ ಕಾಯಕಗಳು ಅದ್ಭುತ. ಅಲ್ಲಿ ಮೈಸೂರು ಮಲ್ಲಿಗೆಯನ್ನು ಇಟ್ಕೊಂಡು ಒಬ್ಬ ತಾಯಿ ಮಾರಾಟ ಮಾಡ್ಕೋತ ಕೂತಿದ್ಲು. ಹೇಗೆ ನೋಡಿದೆವ, ಮೊದಲನೇ ಸಲ ಹೊಂಟೀನಿ ಕರ್ಕೊಂಡು ಬರಾಕ, 1 kg ತೊಗೊಂಡು ಹೋಗ್ಬೇಕಂದ. ಮೈಸೂರು ಮಲ್ಲಿಗೆ ತೊಗೊಂಡ, ಘಮ 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 ಅನ್ನುವಂಥ ಮೈಸೂರು ಮಲ್ಲಿಗೆ 1 kg ತೊಗೊಂಡು ಹಿಂಗೆ ಚೀಲದಾಗ ಇಟ್ಕೊಂಡು ಹಿಂಗೆ ತಿರುಗೋದ್ರೊಳಗಾಗಿನೇ ಅಲ್ಲೇ ಮಗ್ಲಕ್ಕೆ ಬೆಂಗಳೂರು ಅಯ್ಯಂಗಾರ್ ಬೇಕ್ರಿ ತೆಗೆದಿತ್ತು. ಮುಂಜಾನೆ ಬೆಂಗಳೂರು ಅಯ್ಯಂಗಾರ್ ಬೇಕ್ರಿ ತೆಗೆದಿತ್ತು. ನೋಡಿದ, ವಿಚಾರ ಮಾಡಿದ, ಬರೀ ಹೂ ತೊಗೊಂಡು ಹೋದ್ರೆ ಹೆಂಗ, ಒಂದಿಷ್ಟು ಮೈಸೂರು ಪಾಕ್ ತೊಗೋಬೇಕಂದ. ಮೈಸೂರು ಮಲ್ಲಿಗೆ, ಮೈಸೂರು ಪಾಕ್ ಎರಡೂ ಭಾಳ ಕಾಂಬಿನೇಷನ್. ನೀವು 1 kg ಕಟ್ಟಿಸ್ಕೊಂಡು ಬ್ಯಾಗ್ನಾಗ ಇಟ್ಕೊಂಡ, ಬಸ್ ಹತ್ತಿದ, ಹೋದ, ಎಳ್ದ, ಕಾಯ್ಕೊಂಡು ಕೂತಿದ್ಲು. ನಮ್ಮ ಹಿರಿಯ ಬರ್ತಾನೆ ಹೋದ. ಓಡೋಡಿ ಬರ್ತಾಳ. ಈಗ ಬಂದ್ರೇನ್ರಿ? ಈಗ ಬಂದೆ. ಬಂಧುಗಳೇ ಕೊಟ್ಟೇ ಬಿಟ್ಟ ಬ್ಯಾಗ್ ಕೈಯಾಗ. ಏನ್ರಿ ಅಂದ್ಲು. ನೋಡ ಅಂದ. ಹಿಂಗೆ ತೆಗೆದು ನೋಡ್ತಾಳ. ಮುತ್ತೈದೆಯ ಸೌಭಾಗ್ಯವಾಗಿರುವಂಥ ಮಲ್ಲಿಗೆಯ ಹೂಗಳು. ನಾರಿಗೆ ಗರತಿಗೆ ಅವು ಭೂಷಣ. ಆ ಹೂವನ್ನು ನೋಡಿ ಇಟ್ಟು ಖುಷಿ ಪಟ್ಲು. ನನ್ನ ಗಂಡ, ನನ್ನ ಕೊರಳಿಗೆ ತಾಳಿ ಕಟ್ಟಿ ನನಗೆ ಬಾಳನ್ನು ಕೊಟ್ಟಿರುವಂಥ ನನ್ನ ಗಂಡ ಮೊದಲ ಬಾರಿಗೆ ಹೂ ತಂದಾನಂದ್ರೆ ಹೆಣ್ಮಗಳಿಗೆ ಎಷ್ಟು ಹಿಗ್ಗಾಗಿರಬೇಕು, ಎಷ್ಟು ಸಂಭ್ರಮ ಆಗಿರಬೇಕು. ಬರ್ರಿ ಒಳಗೆ ಬರ್ರಿ ಅಂತ ಬಂದ್ಲು. ಚಲೋ ಅದಾವ, ಮುಡ್ಕೊಂಡ ಬಾ ಅಂದ. ಒಳಗೆ ಹೋದ್ಲು. ಆ ಮಲ್ಲಿಗೆಯ ಆ ಮೊಗ್ಗನ್ನು ತಗೊಂಡು ಚಂದ ಮುಡಿಯೊಳಗೆ ಮುಡ್ಕೊಂಡ್ಲು. ಕನ್ನಡಿ ಮುಂದೆ ನಿಂತಾಗ ಅದು ಆ ನಾರಿಗೆ ಬಹಳ ಖುಷಿಯನ್ನು ಕೊಡುತ್ತದೆ. ನನ್ನ ಗಂಡ ತಂದ ಹೂ, ಇಲ್ಲಿವರೆಗೆ ತಂದೆ ತಾಯಿ ತಂದು ಕೊಟ್ಟಿರಬಹುದು, ಆದರೆ ಮೊದಲ ಬಾರಿಗೆ ನನ್ನ ಬಾಳ ಸಂಗಾತಿಯಾಗಿರುವಂಥ ನನ್ನ ಪತಿ ಪರದೈವ ತಂದು ಕೊಟ್ಟಾನಂದ್ರೆ ಇದು ಸೌಭಾಗ್ಯ ಅಂತ ಮುಡ್ಕೊಂಡ್ಲು. ಕನ್ನಡಿ ಮುಂದೆ ನಿಂತಾಗ ಖುಷಿ ಆಯ್ತಾಕಿ. ಮುಡ್ಕೊಂಡು ಹೊರಗೆ ಬಂದ್ಲು. ಮಡದಿ ಮುಡಿದಿರುವ ಹೂ ಪುರುಷಂಗೆ ಚಂದ. ಮಡದಿ ಮುಡಿದು ಎದುರಿಗೆ ಬಂದು ನಿಂತಾಗ ಆ ಹೂವನ್ನು ಮುಡಿದು ಬಂದಿರುವಂಥ ತನ್ನ ಮಡದಿಯನ್ನು ನೋಡಿ ಈ ಪುರುಷ ಗಂಡ ಖುಷಿ ಪಡ್ತಾನ. ಮತ್ಯಾರಿಗೆ ಚಂದ? ಗುಡಿಯೊಳಗೆ ಕೊಡುವ ಹೂ, ಮಠದೊಳಗೆ ಕೊಡುವ ಹೂ, ಶೀಲವಂತೇಶನ ಹೂ, ಫಕೀರೇಶನ ಹೂ, ಗುರುಪಾದ ಸ್ವಾಮಿಗಳ ಪಾದಕ್ಕೆ ಅರ್ಪಿತವಾದ ಹೂ. ಅದು ಯಾರಿಗೆ ಖುಷಿ ಕೊಡ್ತದೆ? ದೈವ ಭಕ್ತಂಗೆ ಚಂದ. ದೈವವನ್ನು ನಂಬಿ, ಗುರುವನ್ನು ನಂಬಿ ಮಾರ್ಕೆಟಿನಿಂದ ಹೂ ತಂದು ಗದ್ದುಗೆಗೆ ಮುಟ್ಟಿಸಿ, ಗುರುವಿನ ಪಾದಕ್ಕೆ ಮುಟ್ಟಿಸಿ ಒಳ್ಳೆ ಪಡ್ಕೊಳ್ಳೋ ಮುಂದೆ ಉಡಿಯಾಗ ತಗೋತಾರೆ. ಬಜಾರ್ದಿಂದ ತರೋ ಮುಂದೆ ಚೀಲದಾಗ ಹಾಕ್ಕೊಂಬಂದಾರ. ಇಲ್ಲಿ ಮರಳಿ ಹೂವು ಪ್ರಸಾದವಾಗಿ, ವರವಾಗಿ, ಅನುಗ್ರಹವಾಗಿ ಬಂತು. ಅದನ್ನು ತಗೊಂಡು ಹೋಗಿ ನೀವು ಭಕ್ತರಾಗಿರುವಂಥವರು, ವ್ಯಾಪಾರಸ್ಥರು ಇದ್ರಿ ಅಂದ್ರೆ ಆ ಹೂಗಳನ್ನು ನಿಮ್ಮ ಗಲ್ಲಾ ಪೆಟ್ಟಿಗೆಯೊಳಗೆ ಹಾಕ್ತೀರಿ. ಅಪ್ಪನ ಆಶೀರ್ವಾದ ಸದಾ ಇರಲಿ ಅಂತ ಬೇಡ್ಕೊಳ್ತೀರಿ.
ಒಂದು ಹೂವು ಇಷ್ಟು ಜನರಿಗೆ ಖುಷಿ ಕೊಡ್ತದಲ್ರಿ, ದೈವ ಭಕ್ತಂಗೆ ಚಂದ. ಕೊನೆಯ ಮಾತನ್ನು ಹೇಳ್ತಾರೆ, ಬಿಡಿಗಾಸು ಹೂವಳಿಗೆ ಮಂಕುತಿಮ್ಮ, ಬಿಡಿಗಾಸು ಹೂವಳಿಗೆ ಮಂಕುತಿಮ್ಮ, ಬಿಡಿಗಾಸು 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 ಹೂವಳಿ ಮಂಕುತಿಮ್ಮ, ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಬಿಡಿಗಾಸು ಹೂವಳಿಗೆ ಮಂಕುತಿಮ್ಮ. ಹೂಗಾರ ಹೆಣ್ಮಗಳು ಪುಟ್ಟಿ ತುಂಬ ಹೂ ತಗೊಂಡು ಮುಂಜಾನೆ ಎದ್ದುಗಳೇ ತಂಪೊತ್ನ್ಯಾಗ ಹೂ ಮಾರಾಕ್ ಹೋಗ್ಯಾಳ. ಪುಟ್ಟ್ಯಾಗಿದ್ದು ಹೂ ಎಲ್ಲ ಖಾಲಿ ಆಗ್ಯಾವ, ಜನ ಜನ ಕಾಂಚಾಣ ಬಂದದ. ಅದನ್ನು ಎಣಿಸ್ಕೊಳ್ಳೋ ಮುಂದೆ ಇವತ್ತು ಹೂವ ನನಗೆ ಲಾಭ ಕೊಟ್ಟಿತು, ನನ್ನ ಮನೆಗೆ ಅನ್ನ ಆಯಿತು ಅಂತ ಖುಷಿ ಪಟ್ಕೋತ ಬರ್ತಾಳಲ್ಲ. ಒಂದು ಹೂವ ಇಷ್ಟು ಜನರಿಗೆ ಒಂದು ದಿನದ ಬದುಕನ್ನು ಸಾರ್ಥಕವಾಗಿ ಬಳಸ್ಕೊಂಡು ಖುಷಿ ಕೊಡುತ್ತದೆ. ಅದಕ್ಕಾಗಿ ಅವರು ಹೇಳಿದರು, ಮನೆಗೆ ಮಲ್ಲಿಗೆಯಾಗು, ಹೂವಾಗಲಿ ನಿನ್ನ ಜೀವನ. ಲೇಚನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ, ಎಷ್ಟು ದಿನ ಬದುಕ್ತಿ ಮುಖ್ಯ ಅಲ್ಲ. ಒಂದು ಹೂ ಈ ಸೃಷ್ಟಿಯೊಳಗೆ ಒಂದು ದಿನದ ಆಯುಷ್ಯವನ್ನು ಸೃಷ್ಟಿಕರ್ತ ಪರಮಾತ್ಮ ಅದಕ್ಕೆ ಕೊಟ್ಟಾನ. ಆ ಹೂವು ಎಷ್ಟು ಸಾರ್ಥಕ ಆಗ್ತದಂದ್ರೆ ಪವಿತ್ರವಾಗಿ ಅರಳ್ತದೆ, ಸುಗಂಧವನ್ನು ಸೂಸ್ತದೆ. ಕೊನೆಗೆ ಯಾವ ಸೃಷ್ಟಿ ಮಾಡಿದ್ದ ಆ ದೇವರ ತಲೆಯ ಮೇಲೆ ಹೋಗಿ ಕೂಡುತ್ತದೆ, ಹೂವ ಸಾರ್ಥಕ ಆಗ್ತದೆ. ಹೂವಿಗೆ ಒಂದು ದಿನದ ಆಯುಷ್ಯ. ನಮಗೆ ಮನುಷ್ಯರ ಆಯುಷ್ಯ ಎಷ್ಟ್ರೀ? ಧೈರ್ಯನೇ ಇಲ್ಲ. ಯಾಕಂದ್ರೆ ಗ್ಯಾರಂಟಿನೇ ಇಲ್ಲ, ಯಾವಾಗ ಹೋಗ್ತಾವ ಏನೋ ಅನುಮಾನದ. ಈಗೆಲ್ಲ ಹಿಂದಿನವ್ರು ಹೇಳ್ತಿದ್ರು 100 ವರ್ಷ ರೀ ಅಂತಿದ್ರು. ಈಗ ತಾಕತ್ತ ಇಲ್ಲಲ್ಲ ಒಳಗೆ, ಅನ್ನಕ್ಕೆ ಸಹಿತ ಅನುಮಾನ. ಎಲ್ಲಿ ಅನ್ನೋದು ಬಿಡ, ಪಟಕ್ ನಂದುಗಳ ನಾಳೆ ಹೋದ್ರೆ ಹೆಂಗೆ? ವಿಚಾರ ಮಾಡಿ. ಅನ್ನಕ್ಕೆ ಧೈರ್ಯನೇ ಇಲ್ಲ. ಆದರೆ ಮನುಷ್ಯ ಈ ಸೃಷ್ಟಿಯೊಳಗೆ ಈ ಭೂಮಿ ಮೇಲೆ 120 ವರ್ಷ ಬದುಕ್ತಾನೆ. ನಿಜವಾದ ಅವನ ಆಯುಷ್ಯದ ಭಾಗ್ಯ 120. ಲೌಕಿಕವಾಗಿ ಪ್ರಪಂಚದೊಳಗೆ ನಾವು ಹೇಳ್ಕೋತ ಬಂದಿದ್ದು ಮನುಷ್ಯನ ಆಯುಷ್ಯ 100.